ಈ ಒಂದು ನಮ್ಮ ಕೇಸರಿ ನಮ್ಮ ಹಿಂದೂ ಸಂಸ್ಕೃತಿಯ ಈ ಒಂದು ಬಟ್ಟೆಯನ್ನು ನನಗೂ ಹೆಗಲ ಮೇಲೆ ಹಾಕಿದ್ದೀರಿ. ಕೈ ಜೋಡಿಸಿ ನಿಮಗೆ ಮನವಿ ಮಾಡ್ತಕ್ಕಂಥದ್ದು, ಕುಟುಂಬಗಳಲ್ಲಿ ನೆಮ್ಮದಿ ಹಾಳು ಮಾಡ್ಕೋಬೇಡಿ. ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ. ಮೊನ್ನೆ ದಿನ ನಾನು ಟಿ ವಿ ನೋಡ್ತಾ ಇದ್ದೆ, ಮನೇಲೊಂದು ಹೆಣ್ಮಗಳು ಸೀರೆ ಹಾಕೊಳ್ಳದೆ ನೈಟಿ ಡ್ರೆಸ್ ಹಾಕೊಂಡ್ಲು ಅಂತೇಳಿ ಬೆಂಕಿ ಇಟ್ಟು ಸುಡ್ತಾರೆ ಅಂದರೆ ಇದಕ್ಕೆ ನಾವು ದೇವ್ರ ದಿನ ಹೋಗಿ ಪೂಜೆ ಮಾಡಬೇಕಾ? ಇದಕ್ಕೆ ನಾವು ಬದುಕಬೇಕಾ? ನಾವು ಇವತ್ತು ಯಾವ್ಯಾವ ರೀತಿಯಲ್ಲಿ ಹಲವಾರು ಕುಟುಂಬದಲ್ಲಿ ಸಾವು ನೋವುಗಳ ಕಾಣ್ತಾ ಇದ್ದೇವೆ. ಅವತ್ತು ಏನೂ ಇಲ್ಲದೆ ಇದ್ದಾಗ ಎಷ್ಟು ನೆಮ್ಮದಿಯಿಂದ ಬದುಕ್ತಾ ಇದ್ರಣ್ಣ ನೀವೆಲ್ಲ ಹಿರಿಕರಿದಿರಲಿ ಮೇಲ್ಗಡೆ. ಅವತ್ತಿನ ಬದುಕು ಚೆನ್ನಾಗಿತ್ತು. ನನಗೀಗ ಅನ್ನಿಸ್ತದೆ, ನಗರ ಬಿಟ್ಟು ಅಂಥ ಒಂದು ಎಲ್ಲೋ ಅಭಿವೃದ್ಧಿನೇ ಆಗದೇ ಇರೋ ಅಂಥ ಕಡೆ ಹೋಗ್ಬಿಟ್ಟಿದ್ಬಿಟ್ರೆ ನೆಮ್ಮದಿಯಿಂದ ಶಾಂತಿಯಿಂದ ಇರ್ಬೋದು ಅಂತ ಅನ್ನಿಸ್ತದೆ ನನಗೆ. ಇವತ್ತೆಲ್ಲ ವಾತಾವರಣ ನೋಡೋದು, ನಾನಿವತ್ತು ನಿಮ್ಮಗಳ ಆಶೀರ್ವಾದ ಈ ಜಿಲ್ಲೆಯಲ್ಲಿ ಹುಟ್ಟಿದೆ, ಈ ಮಣ್ಣಲ್ಲಿ ಹುಟ್ಟಿದ್ದೇನೆ. ನಿಮ್ಮಗಳ ಆಶೀರ್ವಾದದಲ್ಲಿ, ದೇವರ ಆಶೀರ್ವಾದದಲ್ಲಿ ನನ್ನ ತಂದೆ ತಾಯಿ ಅಂದ್ರೆ ಅವರ ದುಡಿಮೆ, ಅವರ ಒಂದು ಪುಣ್ಯದ ಕೆಲಸಗಳಿಂದ ಇವತ್ತು ಇಡೀ ದೇಶ ನೋಡ್ತಕ್ಕಂಥ ಪರಿಸ್ಥಿತಿ ನನಗೆ ಒದಗಿ ಬಂದಿದೆ. ಇವತ್ತು ಯಾವೊಂದು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ನಾನು ಮಂತ್ರಿ ಇರ್ಬೋದು, ಆದರೆ ಇಡೀ ದೇಶದ ಚಿತ್ರಣ ಯಾವ ರೀತಿ ಇದೆ ಅಂತಕ್ಕಂಥದ್ದು ಕಣ್ಣಾರೆ ಕಾಣ್ತಾ ಇದ್ದೇನೆ. ಈ ಒಂದು ನಮ್ಮ ಕೇಸರಿ ನಮ್ಮ ಹಿಂದೂ ಸಂಸ್ಕೃತಿಯ ಈ ಒಂದು ಬಟ್ಟೆಯನ್ನು ನನಗೂ ಹೆಗಲ ಮೇಲೆ ಹಾಕಿದ್ದೀರಿ. ಕೈ ಜೋಡಿಸಿ ನಿಮಗೆ ಮನವಿ ಮಾಡ್ತಕ್ಕಂಥದ್ದು, ಕುಟುಂಬಗಳಲ್ಲಿ ನೆಮ್ಮದಿ ಹಾಳು ಮಾಡ್ಕೋಬೇಡಿ. ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ. ಮೊನ್ನೆ ದಿನ ನಾನು ಟಿ ವಿ ನೋಡ್ತಾ ಇದ್ದೆ, ಮನೇಲೊಂದು ಹೆಣ್ಮಗಳು ಸೀರೆ ಹಾಕೊಳ್ಳದೆ ನೈಟಿ ಡ್ರೆಸ್ ಹಾಕೊಂಡ್ಲು ಅಂತೇಳಿ ಬೆಂಕಿ ಇಟ್ಟು ಸುಡ್ತಾರೆ ಅಂದರೆ ಇದಕ್ಕೆ ನಾವು ದೇವ್ರ ದಿನ ಹೋಗಿ ಪೂಜೆ ಮಾಡಬೇಕಾ? ಇದಕ್ಕೆ ನಾವು ಬದುಕಬೇಕಾ? ನಾವು ಇವತ್ತು ಯಾವ್ಯಾವ ರೀತಿಯಲ್ಲಿ ಹಲವಾರು ಕುಟುಂಬದಲ್ಲಿ ಸಾವು ನೋವುಗಳ ಕಾಣ್ತಾ ಇದ್ದೇವೆ. ಅವತ್ತು ಏನೂ ಇಲ್ಲದೆ ಇದ್ದಾಗ ಎಷ್ಟು ನೆಮ್ಮದಿಯಿಂದ ಬದುಕ್ತಾ ಇದ್ರಣ್ಣ ನೀವೆಲ್ಲ ಹಿರಿಕರಿದಿರಲಿ ಮೇಲ್ಗಡೆ. ಅವತ್ತಿನ ಬದುಕು ಚೆನ್ನಾಗಿತ್ತು. ನನಗೀಗ ಅನ್ನಿಸ್ತದೆ, ನಗರ ಬಿಟ್ಟು ಅಂಥ ಒಂದು ಎಲ್ಲೋ ಅಭಿವೃದ್ಧಿನೇ ಆಗದೇ ಇರೋ ಅಂಥ ಕಡೆ ಹೋಗ್ಬಿಟ್ಟಿದ್ಬಿಟ್ರೆ ನೆಮ್ಮದಿಯಿಂದ ಶಾಂತಿಯಿಂದ ಇರ್ಬೋದು ಅಂತ ಅನ್ನಿಸ್ತದೆ ನನಗೆ. ಇವತ್ತೆಲ್ಲ ವಾತಾವರಣ ನೋಡೋದು, ನಾನಿವತ್ತು ನಿಮ್ಮಗಳ ಆಶೀರ್ವಾದ ಈ ಜಿಲ್ಲೆಯಲ್ಲಿ ಹುಟ್ಟಿದೆ, ಈ ಮಣ್ಣಲ್ಲಿ ಹುಟ್ಟಿದ್ದೇನೆ. ನಿಮ್ಮಗಳ ಆಶೀರ್ವಾದದಲ್ಲಿ, ದೇವರ ಆಶೀರ್ವಾದದಲ್ಲಿ ನನ್ನ ತಂದೆ ತಾಯಿ ಅಂದ್ರೆ ಅವರ ದುಡಿಮೆ, ಅವರ ಒಂದು ಪುಣ್ಯದ ಕೆಲಸಗಳಿಂದ ಇವತ್ತು ಇಡೀ ದೇಶ ನೋಡ್ತಕ್ಕಂಥ ಪರಿಸ್ಥಿತಿ ನನಗೆ ಒದಗಿ ಬಂದಿದೆ. ಇವತ್ತು ಯಾವೊಂದು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ನಾನು ಮಂತ್ರಿ ಇರ್ಬೋದು, ಆದರೆ ಇಡೀ ದೇಶದ ಚಿತ್ರಣ ಯಾವ ರೀತಿ ಇದೆ ಅಂತಕ್ಕಂಥದ್ದು ಕಣ್ಣಾರೆ ಕಾಣ್ತಾ ಇದ್ದೇನೆ.